ಯಾರೇ ನೀನು ರೋಜಾ ಹೂವೆ ಒಬ್ಬಳೆ ನಿಂತೀಯ, ಯಾಕಂದ್ರೆ ನೀನು ಪಾಕಿಸ್ತಾನ ಪ್ಲೇಯರ್ ತಗೋತೀಯ. ಈಗ ನೀನು ಅನುಭವಿಸಬೇಕಲ್ಲ. ರೈಟ್ ಗೈಸ್, ಫಸ್ಟ್ IPL ಮ್ಯಾಚ್ ಸ್ಟಾರ್ಟ್ ಆಯಿತು. ಫೈನಲಿ RC ವರ್ಸಸ್ SRH. ಏನು ಖತರ್ನಾಕ್ ಮ್ಯಾಚು, ಮಜಾನೇ ಇಲ್ಲ, ಎಂಟರ್ಟೈನ್ಮೆಂಟೇ ಇಲ್ಲ, ಏನು ಎಕ್ಸೈಟ್ಮೆಂಟೇ ಇಲ್ಲ. ಹೆಂಗೆ ಮ್ಯಾಚ್ ಆಡ್ತಾರೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆಗಿರುತ್ತೆ. ಹಂಗೆ ನಾನು ಅಂದ್ಕೊಂಡಿದ್ದೆ ಏನರ ಇಂಟ್ರೆಸ್ಟಿಂಗ್ ಒಟ್ಟೆ ಅವ್ರಿಗೆ ಟಕ್ಕರ್ ಕೊಡ್ದಾರಂತ. ಆದರೆ ಇಲ್ಲಿ ಏನಾಗಲ್ಲ. ನನಗೆ ಅನ್ಕೋ ಇಷ್ಟು ಕನ್ಫರ್ಮ್ ಇತ್ತು, SRH ಕಡೆ ಬಾಲಿಂಗ್ ಅನ್ಕೋ ಇಲ್ಲ. ಬ್ಯಾಟಿಂಗ್ನಲ್ಲಿ ಅವ್ರು ಏನಾದರೂ ಮಾಡಬೇಕು, ಆದರೆ ಟುಲ್ಲಗಳಿದಾವಲ್ಲ, ಅವ್ರು ಬರೀ ಬ್ಲೂ ಜರ್ಸಿ ಮುಂದೆ ಅಷ್ಟೇ ಆಡಿದ್ರು. ಮುಂಬೈಯು ಇಂಡಿಯಾ ಜೊತೆ ಅಷ್ಟೇ ಆಡ್ತವೆ. ಅಭಿಷೇಕ್ ಶರ್ಮಾನು ಕೂಡ, ಟ್ರಾವಿಸ್ ಹೆಡ್ ಕೂಡ, ಇಶಾನ್ ಕಿಶನ್ ಖತರ್ನಾಕ್ ಬ್ಯಾಟಿಂಗ್ ಆಡಿದ್ದಾರೆ. ಅನಿಕೇಶ್ ಶರ್ಮಾ SRH ಕಡೆಯಿಂದ ಏನು ಖತರ್ನಾಕ್ ಬ್ಯಾಟಿಂಗ್ ಆಡಿದ್ದಾರೆ. 18 ಬಾಲ್ಗೆ 43 ರನ್ನು. ಇದೇನು ಇದಿಲ್ಲ, 238 ಸ್ಟ್ರೈಕ್ ರೇಟು. ಖತರ್ನಾಕ್ ಅಂದರೆ ಖತರ್ನಾಕ್ ಬ್ಯಾಟಿಂಗ್ ಆಡಿದ್ದಾರೆ. ಆಮೇಲೆ ಬಾಲಿಂಗ್ ನಿಮಗೆ ಗೊತ್ತಿದೆ SRH ಅಂತ, ಅದು ಟಪ್ಪೆ. ಏನು ಖತರ್ನಾಕ್ ಡೆಬ್ಯೂಟ್ ಅಂದರೆ ಹಿಂಗಿರಬೇಕು. IPLದು ಫಸ್ಟ್ ಮ್ಯಾಚ್ ಇದ್ದರೆ, ಫಸ್ಟ್ ಮ್ಯಾಚ್ RC ವರ್ಸಸ್ SRH. ಫಸ್ಟ್ ವಿಕೆಟ್ ಅಂದರೆ ಯಾರ್ದು? ಜೆ ಡಪ್ಪೆ. ಖತರ್ನಾಕ್ ಅಂದರೆ ಖತರ್ನಾಕ್ ಬಾಲಿಂಗು. ಯಾಕಂದರೆ ನಂಬರ್ 1 ಬ್ಯಾಟರ್ ಯಾರು? ಅಭಿಷೇಕ್ ಶರ್ಮಾ ವಿಕೆಟ್ ತೊಗೋತಾರೆ, ಅವ್ರದ್ದೇ ಫಸ್ಟ್ ಮ್ಯಾಚ್ನಲ್ಲಿ ಡೆಬ್ಯೂಟ್. ಅದು ಫಸ್ಟ್ ಮ್ಯಾಚ್ನಲ್ಲಿ ವಿಕೆಟ್ ತೊಗೊಂಡ್ರು, ಅದು ಯಾರ್ದು? ನಂಬರ್ 1 ಬ್ಯಾಟರ್ T20ಅಲ್ಲಿ. ಆಮೇಲೆ ಕ್ಯಾಚ್ ಆಫ್ ದ ಮ್ಯಾಚ್ ಯಾರಿಗೂ ಅರ್ಥ, ಪಿಲ್ ಸಾಲ್ಟ್ ಖತರ್ನಾಕ್ ಕ್ಯಾಚ್ ಹಿಡ್ತಾರೆ. ನಾನು ಅನ್ಕೊಳ್ತೆ ಗ್ಲೇನ್ ಫಿಲಿಪ್ಸ್ ಇಲ್ಲೇ ಬಂದ. ನಾನು ಮತ್ತೊಂದು ಹೇಳಿದೆ, ಗ್ಲೇನ್ ಫಿಲಿಪ್ಸ್ ಅನ್ಕೋ ಇಲ್ಲ, ಮತ್ತು ಇದ್ಯಾರು ಬಂದರು? ಖತರ್ನಾಕ್ ಕ್ಯಾಚು ಒಂದೇ ಒಂದು ಕೈಯಲ್ಲಿ, ನಂಬಕ್ಕೆ ಆಗಲ್ಲ. ನಾನು ಅನ್ಕೊಂಡಿದ್ದೆ ಅದೇನು ಕ್ಯಾಚ್ ಮಿಸ್ ಆಗುತ್ತೆ. ಆದರೆ ಹನ್ನೊಂದು ಹಿಂಗೆ ಮೊಸಳೆ ಹಿಡ್ತಾ ಇದೆ 11 ಕ್ಯಾಚು. ಕಿಂಗ್ ಕೊಹ್ಲಿ ಈಸ್ ಬ್ಯಾಕ್ T20ಅಲ್ಲಿ ರಿಟೈರ್ಮೆಂಟ್ ಕೊಟ್ಟಿರಬೇಕು. ಆದರೆ T20 ನಂಬರ್ 1 ಬ್ಯಾಟರ್, ನಂಬರ್ 1 ಕಿಂಗ್ ಕೊಹ್ಲಿ ಯಾರು? ವಿರಾಟ್ ಕೊಹ್ಲಿ. ಯಾಕಂದರೆ ನೀವೇ ಈ ಮ್ಯಾಚ್ನಲ್ಲಿ ನೋಡಿ, ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ. 38 ಬಾಲ್ಗೆ 69. ಆ ಲಾಸ್ಟ್ ಓವರ್ ಅನ್ಕೋ ಅನ್ನೋದಿಲ್ಲ, ಯಾಕಂದ್ರೆ 15ನೇ 16ನೇ ಚೇಸ್ ಆಗಿದಾವೆ ಅವರು. 6-4-4-4. ಏನು ಖತರ್ನಾಕ್ ಲಾಸ್ಟ್. ಚೇಸ್ ಮಾಸ್ಟರ್ ಫಿನಿಷರ್ ಈಸ್ ಕಿಂಗ್ ಕೊಹ್ಲಿ. ದೇವದತ್ ಪಡಿಕಲ್ ಕೂಡ ಚೆನ್ನಾಗಿ ಆಡಿದ್ದಾರೆ. 26 ಬಾಲಲ್ಲಿ 61 ರನ್ನು ಏನು ಸಾಮಾನ್ಯ ಅಲ್ಲ. ಯಾಕಂದರೆ 234 ನಿಮ್ದು ಒಂದು ಸ್ವಲ್ಪ ಕೊಲ್ಯಾಪ್ಸ್ ಆಗ್ತಾ ಇದೆ. ಆದರೆ ಹಿಂಗೆ ಆಡೋದಂದರೆ ಅದು ಇಲ್ಲ. ಚೇಸ್ ಮಾಸ್ಟರ್ ಜೊತೆ ಚೇಜಿಂಗ್ ಮಾಸ್ಟರ್ 2.0 ಚೇಜಿಂಗ್ ಮಾಸ್ಟರ್. RCBದವರು ಟಾಸ್ ಗೆದ್ದು ಬಾಲಿಂಗ್ ಚೂಸ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದೆ ಇವ್ರು ಬಾಲಿಂಗ್ ಯಾಕೆ ಚೂಸ್ ಮಾಡಿದ್ರು, ಅವರು ಏನಾದರೂ ದಾನಗಳು 300 ರನ್ ಹೊಡೆದಿದ್ರಂದ್ರೆ ಆಗೋಲ್ಲ ಅಂತ ತಿನ್ಕೊಂಡಿದ್ದೆ. ಆದರೆ ಹಂಗಾಗಲಿಲ್ಲ. ಯಾಕಂದರೆ RCBದು ಬಾಲಿಂಗ್ ಸ್ಟ್ರಾಂಗ್ ಇದೆ. 33 ರನ್ನಲ್ಲಿ 3 ವಿಕೆಟ್ ಇತ್ತು. 201ಗೆ 9 ವಿಕೆಟ್ ತೆಗೆದ್ರು. ನಾನು ಅಂದ್ಕೊಂಡಿದ್ದೆ 100 ರನ್ ಒಳಗಡೆ ಆಲ್ಔಟ್ ಆಗ್ತಾರೆ. ಇವತ್ತು ಅನ್ಕೋ ಚಾನ್ಸ್ ಇದೆ. 10 ಓವರ್ಗಳಿಗೆ ಮ್ಯಾಚ್ ಮುಗಿಸಿ ರನ್ ರೇಟ್ ಅನ್ಕೋ ಖತರ್ನಾಕ್ ಅನ್ಕೋ ಹೈ ಹೋಗ್ತಿತ್ತು. ಇಷ್ಟು ಅನ್ಕೋ ಕನ್ಫರ್ಮ್ ಇತ್ತು. ನನಗನ್ಕೋ RCB ಗೆಲ್ಲಬೇಕು. ಏನೇ ಆಗಲಿ 1 ಸೈಡ್ ಆಗಲಿ 2 ಸೈಡ್ ಆಗಲಿ, ಅದು RCB ಗೆಲ್ಲಬೇಕಿತ್ತು. ಯಾಕಂದರೆ ಮೊದಲು ನಮಗೆ ಹೈದ್ರಾಬಾದಲ್ಲಿ ಸೋಲಿಸೋದಿತ್ತು. ಪಾಕಿಸ್ತಾನ ಪ್ಲೇಯರ್ನ ಯಾಕೆ ಕರ್ಕೋಬೇಕಿತ್ತು? ಯಾಕೆ ನಮ್ಮ ಬೇರೆ ದೇಶದವ್ರು ಇಲ್ವಾ? ಅಫ್ಘಾನಿಸ್ತಾನದವ್ರು ಇದ್ದಾರೆ, ಬೇರೆ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಅವ್ನು ಬಿಟ್ಟು ಪಾಕಿಸ್ತಾನ ಪ್ಲೇಯರ್ ಯಾಕೆ? ಅದೇ ಇವ್ರಿಗೆಲ್ಲ ಗೊತ್ತಿದೆ, ಪಾಕಿಸ್ತಾನ ಪ್ಲೇಯರ್ ತೊಗೊಂಡ್ರೆ ಏನಾಗುತ್ತೆ ಇಂಡಿಯಾದಲ್ಲಿ, ಏನೇನಿಲ್ಲ. ಅದು ಮತ್ತು ಬೆಂಗಳೂರಿಗೆ ಮ್ಯಾಚ್ ನೋಡೋಕೆ ಬಂದಿದ್ದಾರೆ. ಬರಬ್ಬರ ಮೋತಿ ಹೊಡೆದಂಗಾಯಿತು RCBದವರು. ಇವತ್ತಿನ ಮ್ಯಾಚ್ಗೆ CSK ಒಂದು ಬಿಟ್ಟು ಉಳ್ಕಿದೆಲ್ಲಕ್ಕೆಲ್ಲ RCBಗೆ ಸಪೋರ್ಟ್ ಮಾಡಿ. CSK ಒಂದೇ, ಹೈದ್ರಾಬಾದ್ಗೂ ನಿಮಗೆ ಗೊತ್ತಿಲ್ಲ ಯಾಕೋ. ಫಲ ಫಾರ್ ರೀಸನ್. MI ವರ್ಸಸ್ KKRನಲ್ಲಿ ಅನ್ಕೋ ಶ್ರೇಯಸ್ ಅಯ್ಯರ್ ಹೋದ್ಮೇಲೆ ನಿಮಗೆ ಗೊತ್ತಿದೆ ಏನು ಪರಿಸ್ಥಿತಿ ಆಗಿದೆ. ಮುಂಬೈ ಇಂಡಿಯನ್ಸ್ ಅನ್ಕೋ ಫಸ್ಟ್ ಮ್ಯಾಚ್ ಅವ್ರು ದೇವ್ರಿಗೆ ಬಿಡ್ತಾರೆ. ನೋಡಬೇಕು ಈ ಸಲ ಏನೋ ಪ್ರಿಡಿಕ್ಷನ್ ನಂದು ಚೇಂಜ್ ಇದೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನು. ಈ ಸಲ ನನಗನ್ಸೋ ಬೆಳಿಗ್ಗೆ ಫಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ 100%. ಮತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಾಗ್ಬೋದು ಅಂದರೆ ಹಾರ್ದಿಕ್ ಪಾಂಡ್ಯ ಆಗ್ಬೋದು. ವಿಕೆಟ್ ಯಾರು ತೊಗೋಬೋದು ಅಂದರೆ ಹೆಚ್ಚಂದರೆ ಜಸ್ಪ್ರೀತ್ ಬುಮ್ರಾ ಚೆನ್ನಾಗಿ ಬಾಲಿಂಗ್ ಹಾಕ್ಬೋದು. ಮತ್ತು ಟ್ರೆಂಟ್ ಬೋಲ್ಟ್ ಕೂಡ ತಗೋಬೋದು. ನೋಡಬೇಕು ಇನ್ನು ಪ್ಲೇಯರ್ ಇಲ್ಲಿ ಒಂದೆರಡು ಪ್ಲೇಯರ್ ಇಲ್ಲ. ಯಾಕಂದರೆ ಅವ್ರು ಪೂರ್ತಿ ಟೀಮೇ ಸ್ಟ್ರಾಂಗ್ ಇದೆ. ಇಂಡಿಯನ್ಸ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾರೆ.
ಮತ್ತು ಸೂರ್ಯಕುಮಾರ್ ಈಗ ರೀಸೆಂಟ್ಲಿ ಕ್ಯಾಪ್ಟನ್ ಇದ್ದಾರೆ T20 ಇಂಡಿಯಾದು. ಮತ್ತು ಮಿಚೆಲ್ ಸ್ಯಾಂಟ್ನರ್ ಅವರು ಕೂಡ ನ್ಯೂಜಿಲೆಂಡ್ ಕ್ಯಾಪ್ಟನ್ ಇದ್ದಾರೆ, ರನ್ನರ್ ಅಪ್ ಇದ್ದಾರೆ T20 ವರ್ಲ್ಡ್ ಕಪ್ನಲ್ಲಿ. ನೋಡಬೇಕು ಈ ಸಲ ಯಾಕೋ ನನಗನ್ಸಿಮಟ್ಟಿಗೆ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ. ಇನ್ನು ನೋಡಬೇಕು ಏನೇನಾಗುತ್ತೆ ಅಂತ. KKRನಲ್ಲಿ ಕೂಡ ಚೆನ್ನಾಗಿ ಆಡೋರಿದ್ದಾರೆ. ರಿಂಕು ಸಿಂಗ್ ಯಾಕೆ ರೀಸೆಂಟ್ಲಿ ನನಗೆ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನನಗೇನು ಅಭಿಷೇಕ್ ಶರ್ಮಾ ಗತೆ ಕಾಣಿಸುತ್ತೆ. ಅವನು ಈ ಸಲ ಯಾಕೋ ಪರ್ಫಾರ್ಮ್ ಮಾಡೋಂಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಯು ಆರ್ ಎಂಜಾಯಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಗೆ ಬಾಯ್.